ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತಂದರೆ ಫುಲ್ಲು ವಾಲ್ಯೂಮ್ ಕೊಟ್ಕೊಂಡು ಈ ವಿಡಿಯೋನ ನೋಡಿ, ಓಕೆನಾ? ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಹೆಣ್ಮಕ್ಳು ಅದರಲ್ಲೂ ಹೌಸ್ ವೈಫ್ ಹೇಗೆ ನಾವು ಅಮೌಂಟನ್ನು ಸೇವ್ ಮಾಡ್ಕೋಬೋದು. ಅದು ವಾರ ಆಗಿರ್ಬೋದು, ತಿಂಗಳಲ್ಲಾಗಿರ್ಬೋದು. ಯಾವ ಥರ ನಾವು ಸಣ್ಣ ಸಣ್ಣ ಅಮೌಂಟನ್ನು ನಾವು ಹೇಗೆ ಸೇವ್ ಮಾಡ್ಕೋಬೋದು. ಸೊ ನನ್ನ ಸೇವಿಂಗ್ಸ್ ಎಷ್ಟಿದೆ, ನಾನು ಯಾವ ಥರ ಅಮೌಂಟನ್ನು ಸೇವ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಬನ್ನಿ. ಸೊ ಫಸ್ಟು ಏನಪ್ಪ ಅಂತ ಅಂದರೆ, ನಾನು ಒಂದು ಕಡೆಯಿಂದ ಹೇಳ್ತೀನಿ ನನ್ನ ಸೇವಿಂಗ್ಸ್ ಎಷ್ಟಿದೆ ಅಂತ. ಸೊ ಫಸ್ಟು ಏನಪ್ಪ ಅಂತಂದರೆ, ನಾನು ಮಾಡ್ತಾ ಇರೋದು ಒಂದು ಸಂಘ ಇದೆ. ನಾನು ಅಲ್ಲಿ 1,000 ರೂಪಾಯಿ ಪ್ರತಿ ತಿಂಗಳು 1,000 ನಾನು ಅಲ್ಲಿ ಕಟ್ತಾಯಿದ್ದೀನಿ. ಅದು ಒಂದು ಸೇವಿಂಗ್ಸ್. ಸೊ ಅದೆಲ್ಲ ಹಿಂಗೆ ಏನು ಅಂತ ಅನ್ನೋದಂದರೆ, ನಾನು ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ. ಸೊ ಆ ಟೈಮಲ್ಲಿ ಅಲ್ಲಿ ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಎಲ್ಲ ಸೇರಿಕೊಂಡು ಒಂದು 19 ಮೆಂಬರ್ಸ್ ಇದ್ದೀವಿ. ಅಲ್ಲಿ ಎಲ್ಲ ಸೇರಿಕೊಂಡು ಒಂದು ಸಂಘ ಅಂತ ಮಾಡಿಕೊಂಡು ಈಗ ತಿಂಗಳು ಸ್ಯಾಲ್ರಿ ಬರ್ತಿರ್ತಾರೆ. ಸೊ ಸ್ಯಾಲ್ರಿ ಬರೋ ಟೈಮಲ್ಲಿ ಬರೋ ಡೇಟಿಗೆ ಸಂಘನ ಮಾಡಿಕೊಂಡು ಹೋಗ್ತಿದ್ವಿ. ಸ್ಟಾರ್ಟಿಂಗೆಲ್ಲ ಆದರೆ ನಾವು 500 ರೂಪೀಸ್ ಕಟ್ತಿದ್ವಿ ತಿಂಗಳು. ಸೊ 500 ರೂಪೀಸ್ ಕಮ್ಮಿ ಆಯಿತು. ತಿಂಗಳಾಗಿರೋದ್ರಿಂದ 1,000 ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ 1,000 ರೂಪೀಸ್ನ ಫಿಕ್ಸ್ ಮಾಡಿದ್ರು. ಅದು ಯಾವ ಟೈಮಲ್ಲಿ 1,000 ರೂಪೀಸ್ ಮಾಡಿದ್ದು ಅಂತ ಅಂದರೆ, ನಾನು ಜಾಬ್ ಬಿಟ್ಟಿದ್ದೆ. ಆವಾಗ ನನಗೆ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿತ್ತು. ಹಾಸ್ಪಿಟ್ಲಲ್ಲಿದ್ದೆ ನಾನು. ಆ ಟೈಮಿಂದ ಇನ್ಮೇಲಿಂದ ನೆಕ್ಸ್ಟ್ ಮಂತಿಂದ 1,000 ರೂಪೀಸ್ ಮಾಡೋಣ ಅಂತ. ಬಟ್ ನನಗೂ ಎಲ್ಲೋ ಒಂದು ಕಡೆ ಒಳಗಡೆ ಭಯ. ನಾನು ಜಾಬ್ ಬಿಟ್ಟಿದ್ದೀನಿ, 500 ರೂಪಾಯಿ ಹೋಗಿ 1,000 ರೂಪಾಯಿ ಇದೆ, ಹಿಂಗೆ ಕಟ್ಟೋದು. ಒಂದು ಕಡೆ ಭಯ ಆಯಿತು, ಕಂಟಿನ್ಯೂ ಮಾಡಲಾ ಬಿಟ್ಬಿಡ್ಲಾ ಅಂತ. ಬಟ್ ನನಗೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಗೊತ್ತು, ನನಗೆ ದುಡ್ಡಿಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಸೊ ಹಿಂಗಾದರೂ ನನ್ನ ದುಡ್ಡು ಹುಟ್ಟುತ್ತೆ. ನಾನು ಇದುವರೆಗೂ ನನಗೆ ಬುದ್ಧಿ ಬಂದಾಗಿಂದನೂ ನಾನು ನೋಡ್ಕೊಂಬಂದಿದ್ದೀನಿ. ಏನೋ ಗೊತ್ತಿಲ್ಲ, ಬಟ್ ನನಗೆ ತುಂಬ ನೆಸೆಸಿಟಿ ಇದೆ. ನನಗೆ ದುಡ್ಡು ಬೇಕು ಅಂದಾಗ ಎಲ್ಲಿಂದ ಆದರೂ ಸರಿ ನನಗೆ ದುಡ್ಡು ಹುಟ್ಟುತ್ತೆ ಆ ಥರ ನನಗೆ. ಸೊ ಹಾಗಾಗಿ ಒಂದು ಬಂಡ ಧೈರ್ಯದ ಮೇಲೆ ಆಗಿದ್ದಾಗಲಿ ಬಿಡು, ಜಾಬ್ ಇಲ್ಲ ಅಂತಂದ್ರೇನು, ನನಗೆ ಹೆಂಗಾದರೂ ಯಾವ ಮೂಲದಾದರೂ ನನಗೆ ದುಡ್ಡು ಬರುತ್ತೆ ಅಂತ ಒಂದು ಬಂಡ ಧೈರ್ಯದ ಮೇಲೆ 1,000 ರೂಪೀಸ್ನ ಪೇ ಮಾಡೋದಕ್ಕೆ ಒಪ್ಕೊಂಡೆ. ಸೊ ಇವಾಗ 2.5 ವರ್ಷ ಆಯಿತು 1,000 ರೂಪೀಸ್ನ ಸೇವ್ ಮಾಡೋಕ್ಕೆ ಶುರು ಮಾಡಿ. 2.5 ವರ್ಷ ಪುನರ್ವ ಹುಟ್ಟಿದ್ದ ಟೈಮಲ್ಲಿ ಅದನ್ನು ಶುರು ಮಾಡಿದ್ದು ಮೇ ಬಿ. ಸೊ ಅದೊಂದನ್ನು ನಾನು ಇವಾಗ ಮಾಡ್ಕೊಂಡು ಬರ್ತಾ ಇದ್ದೀನಿ, ಆಯಿತಾ? ಸೊ ಸೆಕೆಂಡ್ ಒನ್ ಏನಪ್ಪ ಅಂತ ಅಂದರೆ, ಪೋಸ್ಟ್ ಆಫೀಸ್ಗೆ ನಾನು ಮಂತ್ಲಿ 2,000 ಕಟ್ತಾರೆ. ಮುಂಚೆ ಎಲ್ಲ 3,000 ಕಟ್ತಿದ್ದೆ. ಅದೆಲ್ಲ 5 ವರ್ಷ ತನಕ ಕಟ್ಟಬೇಕು. ಪ್ರತಿ ತಿಂಗಳು 5 ವರ್ಷ ತನಕ ಅದನ್ನು ಕಟ್ಟಬೇಕು. ಸೊ ನಿಮಗೆ ಪ್ಲ್ಯಾನ್ ಎಲ್ಲ ಹಿಂಗೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ, ನಿಮ್ಮ ನಿಯರಲ್ಲಿ ಇರುವಂಥ ಒಂದು ಪೋಸ್ಟ್ ಆಫೀಸ್ಗೆ ವಿಸಿಟ್ ಕೊಡಿ. ಯಾವ ಥರ RD ಎಲ್ಲ ಹೆಂಗೆ ಕಟ್ಟಬೇಕು, ಅದು ಎಷ್ಟು ವರ್ಷಕ್ಕೆ ಮೆಚುರಿಟಿ ತಗೊಳುತ್ತೆ, ಮಿನಿಮಮ್ ಅಂದರೆ ಎಷ್ಟು ರೂಪಾಯಿಂದ ನಾವು ಶುರು ಮಾಡ್ಬೋದು, ಇದೆಲ್ಲ ಡೀಟೇಲ್ಸ್ ನಿಮಗೆ ಪೋಸ್ಟ್ ಆಫೀಸಲ್ಲಿ ಕೊಡ್ತಾರೆ. ನೀವು ಹೋಗಿ ವಿಚಾರಿಸಿದ್ರೆ ಖಂಡಿತ ಅವ್ರು ಡೀಟೇಲ್ಸ್ ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ನೀವು ಹೋಗಿ ವಿಸಿಟ್ ಮಾಡಿ. ನಿಮ್ಮ ನಿಯರ್ ಪೋಸ್ಟ್ ಆಫೀಸ್ ಯಾವುದಿದೆ ಅದನ್ನು ವಿಸಿಟ್ ಮಾಡಿಬಿಟ್ಟು ನೀವು ಇನ್ಫಾರ್ಮೇಷನ್ನ ತೊಗೊಬೋದು. ಸೊ ಸ್ಟಾರ್ಟಿಂಗ್ ಎಲ್ಲ 3,000 ಅದು ಮೆಚೂರ್ಡ್ ಆಯಿತು. ಅದು ಪುನರ್ವ ಹುಟ್ಟಿದ್ದು 2 ತಿಂಗಳು ಅನಿಸುತ್ತೆ, 2 ತಿಂಗಳು 3 ತಿಂಗಳು ಆವಾಗ ಆಯಿತು. ಸೊ ಅದು ನೆಕ್ಸ್ಟ್ ಮಂತಿಂದ ನಾನು 3,000 ಬೇಡ, ಕಷ್ಟ ಆಗ್ಬೋದು. ಸೊ ಆವಾಗಲೇ ಹೇಳ್ದಂಗೆ ಜಾಬ್ ಬಿಟ್ಟಿದ್ದೆ. ನಾನು ಫಿಕ್ಸ್ ಆಗಿದೆ, ಮೆಂಟಲಿ ಫಿಕ್ಸ್ ಆಗಿದೆ, ನಾನು ಇನ್ನು ಯಾವುದೇ ಕಾರಣಕ್ಕೂ ಜಾಬಿಗೆ ಹೋಗಲ್ಲ. ನನ್ನ ಮಗನ ನೋಡ್ಕೋಬೇಕು. ನಾನು ಮನೇಲೇ ಇದ್ಕೊಂಡು ಅವನ್ನ ಕಂಪ್ಲೀಟಾಗಿ ಅವನ ಕಡೆ ಗಮನ ಕೊಟ್ಕೊಂಡು ನೋಡ್ಕೋಬೇಕು ಅಂತ. ಸೊ ಹಾಗಾಗಿ 3,000 ಬೇಡ, ಜಾಸ್ತಿ ಆಗುತ್ತೆ. ಅಕಸ್ಮಾತ್ 3,000 ಸಿಗದೆ ಹೋದರೆ ಸುಮ್ಮನೆ ಯಾಕೆ ಬರ್ಡನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಬೇಡ ಅಂತ 2,000 ಶುರು ಮಾಡಿದೆ. ಸೊ ಅದೊಂದನ್ನು ನಾನು ಇವಾಗ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅದು ಹತ್ತತ್ರ 2.5 ವರ್ಷ ಆಗಿದೆ ಅನಿಸುತ್ತೆ, ಮೇ ಬಿ. ಈಗ ಪುನರ್ವಂಗೆ 2.5 ವರ್ಷ ಆಗಿರ್ಬೋದು. 2.5 ವರ್ಷ ಆಗುತ್ತೆ. 5 ವರ್ಷಕ್ಕೆ ಅದು ಮೆಚುರಿಟಿ ಆಗುತ್ತೆ ಅನಿಸುತ್ತೆ. ಕೆಲವ್ರಿಗೆ ಅನ್ನಿಸ್ಬೋದು 5 ವರ್ಷ ತನಕ ಕಾಯಬೇಕಾ ಅಂತ. ಬಟ್ ಸೇಫ್ ಇದೆ, ಆಯಿತಾ? ನೀವು ಎಲ್ಲೆಲ್ಲೋ ಹೋಗಿ ಏನೋ ಕಳ್ಕೊಳ್ಳೋ ಬದಲು ಪೋಸ್ಟ್ ಆಫೀಸ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ತುಂಬ ಸೇಫ್ ಇದೆ. ಬಟ್ ಇಂಟ್ರೆಸ್ಟ್ ತುಂಬ ಕಮ್ಮಿ, ಅದನ್ನು ಹೇಳ್ಬಿಡ್ತೀನಿ. ಬಡ್ಡಿ ತುಂಬ ಕಮ್ಮಿ ಕೊಡೋದವರು, ಜಾಸ್ತಿ ಬಡ್ಡಿ ಕೊಡಲ್ಲ. ಆದರೆ ಸೇಫ್ ಇದೆ ಅನ್ನೋ ಒಂದು ರೀಸನ್ಗೋಸ್ಕರ ಏನೋ ಒಂದು ಗಂಟು ನಮಗೆ ಸಿಗಬೇಕು, ಒಟ್ಟಿಗೆ ಜಾಸ್ತಿ ಅಮೌಂಟ್ ನಮ್ಮ ಕೈಗೆ ಸಿಗಬೇಕು ಅಂತಂದರೆ ಇದು ಬೆಸ್ಟ್ ವೇ, ಆಯಿತಾ? ನೀವು 1,000 ಶುರು ಮಾಡ್ತೀನಿ ಅಂದರೆ 1,000 ಶುರು ಮಾಡ್ಬೋದು. 51 ರೂಪಾಯಿ ಮೇ ಬಿ ಇವಾಗಿದ್ದೀರ ಏನೋ ಗೊತ್ತಿಲ್ಲ, ಇರಬೇಕು ಅನಿಸುತ್ತೆ. 51 ರೂಪಾಯಿಂದನೂ ಕೂಡ ಶುರು ಮಾಡ್ಬೋದು, ಆಯಿತಾ? ಸೊ ನಮ್ಮ ಬಜೆಟ್ ಹೆಂಗಿದೆ ಅದನ್ನು ನೋಡಿಕೊಂಡು ನೀವು ಶುರು ಮಾಡಿದ್ರೆ ಆರಾಮಾಗಿ ಮುಂದೆ ಅದು ಏನಕ್ಕಾದರೂ ನಮ್ಗೆ ಯೂಸ್ ಆಗೇ ಆಗುತ್ತೆ. ಈಗ ನಾವು ತಿಂಗಳಿಗೆ ಒಂದು 100 ರೂಪಾಯಿ 51 ರೂಪಾಯಿ ಸೇವ್ ಮಾಡೋ ಕೆಪಾಸಿಟಿ ಇರಲ್ವ ಹೆಣ್ಮಕ್ಳಿಗೆ? ಖಂಡಿತ ಇರುತ್ತೆ, ಆಯಿತಾ? ನಾವು ಮಾಡೋ ಮನಸ್ಸನ್ನು ನಾವು ಮಾಡಬೇಕು ಅಷ್ಟೇ. ಸೊ ಅದೊಂದನ್ನು ನಾನು ಮಾಡ್ತಾಯಿದ್ದೀನಿ, ಓಕೆನಾ? ಸೊ ಅದಲ್ಲದೆ ಬೇರೆ ಏನೇನು ಮಾಡಬಹುದು ಅಂತ ನಾನು ಹೇಳ್ತೀನಿ, ನಿಮಗೆ ಐಡಿಯಾ ಕೊಡ್ತೀನಿ, ಆಯಿತಾ? ಈಗೆಲ್ಲ ಸ್ತ್ರೀ ಶಕ್ತಿ ಸಂಘಗಳೆಲ್ಲ ನಡೀತಾ ಇದೆ ಅಲ್ವಾ? ತುಂಬ ಸಂಘಗಳಾಗ್ಬಿಟ್ಟಿದೆ. ಅಲ್ಲಿ ನೀವು ಹೋಗಿ ವಾರನೋ ತಿಂಗಳು ನೀವು ಅಮೌಂಟನ್ನು ಸೇವ್ ಮಾಡ್ಕೊಬೋದು. ಆದರೆ ಹೇಳ್ತೀನಿ ಕೇಳಿ, ಸಂಘ ನಡೆಸೋರು ಜೆನ್ಯೂನ್ ಆಗಿರಬೇಕು, ಆಯಿತಾ? ಇವಾಗೆಲ್ಲ ದುಡ್ಡು ತಿಂದಾಕೋರೆ ಜಾಸ್ತಿ ಇರ್ತಾರೆ.
ಸೊ ದುಡ್ಡು ತಿಂದಾಕೋರೆ ತುಂಬ ಜನ ಇರ್ತಾರೆ. ಅದನ್ನು ನೋಡಿಕೊಂಡು ವಿಚಾರಿಸ್ಕೊಂಡು ಇವ್ರ ಸಂಘಕ್ಕೆ ನಾನು ಅಥವಾ ನೀವೇ ನಿಮಗೆ ಒಂದು ಕೆಪಾಸಿಟಿ ಇದೆ ನನಗೆ ಬರುತ್ತೆ ಅಂತಂದರೆ ನೀವೇ ಒಂದು ಶುರು ಮಾಡ್ಕೋಬೋದು. ನೀವೇ ಒಂದು ಸಂಘ ಕೂಡ ಶುರು ಮಾಡ್ಕೊಬೋದು. ವಾರನೋ ತಿಂಗಳು 15 ದಿನಕ್ಕೋ ಅಮೌಂಟನ್ನು ನೀವು ಅಲ್ಲಿ ಸೇವ್ ಮಾಡ್ಕೋಬೋದು. ಬಟ್ ಏನು ಗೊತ್ತಾ, ಸಂಘದಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಸಾಲ ತಗೋತಾ ಇರೋದು, ಬಡ್ಡಿ ಕಟ್ಟೋದು, ಸಾಲ ತಗೋತಿರೋದು, ಬಡ್ಡಿ ಕಟ್ಟೋದು ಇದು ಮಾಡಿದ್ರೆ ನಾವು ಹೆಚ್ಚಕ್ಕಾಗಲ್ಲ ಆಯಿತಾ. ನಾವು ಏನೂ ಇಂಪ್ರೂವ್ ಆಗೋದಕ್ಕಾಗಲ್ಲ. ಸುಮ್ಮನೆ ಒಂದು ಸಲ ಕಟ್ಟೋದಕ್ಕೆ ಇನ್ನೊಂದು ಸಲ ಕಟ್ಟೋದಕ್ಕೆ ಇನ್ನೊಂದು ಸಲ ಮಾಡ್ಕೊಂಡು ಸಾಲದಿಂದ ಸಾಲ ಆಗುತ್ತಾ ಹೊರತು ಆದಷ್ಟು ಸಾಲ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಸಂಘ ಸೇರೋದು ಸಾಲ ತಗೊಳ್ಳೋದಕ್ಕೆ ಅನ್ನೋದು ಇತ್ತೀಚೆಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಮೆಂಟಲಿ. ಸೊ ಈ ಸಂಘ ಸೇರಿಕೊಂಡ್ರೆ ನಂಗೆ ಸಾಲ ಸಿಗುತ್ತೆ, ಸರಿ ಆ ಸಂಘಕ್ಕೂ ಸೇರ್ಕೊಳ್ಳೋಣ, ಈ ಸಂಘಕ್ಕೂ ಸೇರ್ಕೊಳ್ಳೋಣ, ಅದಲ್ಲ ಇಂಟೆನ್ಷನ್ನು. ಸಂಘ ಅಂತ ಏನಕ್ಕೆ ಮಾಡ್ತಿರೋದು ಆಯಿತಾ, ಉಳಿತಾಯ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಳ್ಳಿ. ನೀವು ನಾನು ಸಾಲ ತಗೋಬೇಕು ಅಂತ ಸಂಘಕ್ಕೆ ಸೇರೋದಲ್ಲ, ಉಳಿತಾಯ ಮಾಡಬೇಕು ಅಂತ ಸೇರ್ಕೊಳ್ಳಿ. ಸಣ್ಣ ಪುಟ್ಟದಕ್ಕೆಲ್ಲ ಸಾಲ ಮಾಡಿಕೊಂಡ್ರೆ ಅದು ನಿಮಗೆ ಲಾಸ್ ಅದು ಆಯಿತಾ. ಉಳಿತಾಯ ಮಾಡ್ಕೊಂಡು ಹೋದರೆ ಕೊನೆಗೆ ಒಂದು ದಿವಸ ಒಂದು ಬಿಗ್ ಅಮೌಂಟ್ ನಿಮ್ಮ ಕೈಗೆ ಸಿಗುತ್ತೆ. ಸೊ ಜೆನ್ಯೂನ್ ಆಗಿರೋ ಅಂಥದ್ದಾಗಿರಬೇಕು, ಅದನ್ನು ಹೇಳಿದ್ದೀನಿ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಅದಲ್ಲದೆ ಜೊತೆಗೆ ನಿಮ್ಮ ಹತ್ರ ಏನೋ ಒಂದಷ್ಟು ಸಣ್ಣ ಪುಟ್ಟ ಅಮೌಂಟ್ ವಹಿವಾಟು ನಡೀತಾ ಇದೆ ಅಂತ ಅಂದರೆ ಕಂತುಗಳನ್ನು ಕೊಡೋದು. ಬಟ್ ಇದು ಅಷ್ಟೊಂದು ಸೇಫ್ ಅಲ್ಲ. ಬಟ್ ಈ ಥರ ಮಾಡ್ಬೋದು. ಈಗ ಅಕ್ಕಪಕ್ಕ ಮನೆಯವರೇ ನಿಮಗೆ ನಂಬಿಕಸ್ಥರಿದ್ದಾರೆ ಅಂತಂದಾಗ ಅವ್ರಿಗೆ ಬಡ್ಡಿ ಕೊಡೋದಾಗಿರ್ಬೋದು ಅಥವಾ ಕಂತು ಕೊಡೋದಾಗಿರ್ಬೋದು. ಬಟ್ ಇದು ನೋಡ್ಕೊಂಡು ಮಾಡಬೇಕು. ಅದಕ್ಕೆ ನನಗೆ ಇದನ್ನು ಸ್ವಲ್ಪ ಹೇಳೋಕ್ಕೆ ಭಯ. ಯಾಕಂದರೆ ಕೈ ಎತ್ತವ್ರು ಇರ್ತಾರೆ, ಕೈ ಸುಟ್ಕೊಂಡ್ರು ತುಂಬ ಜನ ಇದ್ದಾರೆ ಇದರಿಂದ. ಸೊ ಹಂಗಾಗಿ ನೋಡಿಕೊಂಡು ಇವ್ರಿಗೆ ನಾನು ಕೊಟ್ಟರೆ ಅವರು ವಾಪಸ್ ಕೊಡ್ತಾರೆ, ರಿಟರ್ನ್ ಕೊಡ್ತಾರೆ ಅಂತ ನಿಮಗೆ ಭರವಸೆ ಇದ್ದರೆ ಮಾತ್ರ, ಭರವಸೆ ಇದ್ದವ್ರ ಮೇಲೆ ಮಾತ್ರ ನೀವು ಅದನ್ನು ಕೊಡ್ಬೋದು. ಇಲ್ಲಾಂದರೆ ದಯವಿಟ್ಟು ಅದನ್ನು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಅದು ಒಂದು ಕೂಡ ನಾವು ಮಾಡ್ಬೋದು. ಸೊ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ, ಸಣ್ಣ ಪುಟ್ಟ ಅಮೌಂಟ್ ಇದೆ ನಿಮ್ಮ ಹತ್ರ ಏನೋ ಅನ್ನೋವಂಥವರು ಚಿನ್ನದ ಚೀಟಿಗಳನ್ನ ಮಾಡ್ಕೊಳ್ಳಿ ಆಯಿತಾ. ಚಿನ್ನ ಚೀಟಿ ಇವತ್ತು ನಿಮ್ಮ ನಿಯರೆಸ್ಟ್ ಯಾವುದು ಚಿನ್ನದ ಅಂಗಡಿಗಳಿರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಪ್ಲ್ಯಾನ್ ಹೆಂಗಿರುತ್ತೆ ಅಂತ ಕೇಳ್ಕೊಳ್ಳಿ. ತಿಂಗಳಿಗೊಂದು ಸಲನೋ ಹೆಂಗೆ ಇರುತ್ತೆ ಏನೋ ಅಂತ ತಿಳ್ಕೊಂಡು ನಿಮಗೆ ಎಷ್ಟು ಸಾಧ್ಯನೋ 100 ರೂಪಾಯಿನ 500 ರೂಪಾಯಿನ 1000 ರೂಪಾಯಿನ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಮೇಲೆ ನೀವು ಚಿನ್ನದ ಚೀಟಿಗಳನ್ನ ಕಟ್ಕೊಂಡ್ಬನ್ನಿ, ಓಕೆನಾ. ಸೊ ನಾವು ಒಂದು ಅಮೌಂಟ್ನ ಸೇವ್ ಮಾಡಬೇಕು ಅಂದರೆ ನಾವು ಹೀಗೆ ಮಾಡಬೇಕು. ಈಗ ನಾವು ಸಡನ್ನಾಗಿ ನಮಗೊಂದು 2 ಗ್ರಾಮ್ 3 ಗ್ರಾಮ್ ಚಿನ್ನನ ಹೋಗಿ ತೊಗೊಳಕ್ಕಾಗಲ್ಲ ಅಂದಾಗ ಈ ಥರ ಮಾಡಿಕೊಂಡ್ರೆ ನಮ್ಮ ಸಿಕ್ಕಿದ ಅಮೌಂಟನ್ನು ಸೇವ್ ಮಾಡಿಕೊಂಡು ಈ ಥರ ತಿಂಗಳು ಒಂದು ಚಿನ್ನ ಚೀಟಿ ಕಟ್ಕೊಳ್ಳೋದ್ರಿಂದ ಅದು ಟೈಮ್ ಬರಾದಾಗ ನಾವು ಒಂದು ಚಿನ್ನನ ಪರ್ಚೇಸ್ ಮಾಡ್ಕೊಬೋದು ಆಯಿತಾ. ದುಡ್ಡು ತೊಗೊಂಡ್ಬರೋದಕ್ಕಿಂತ ಬೆಟರ್ ಒಂದು ಗೋಲ್ಡ್, ಏನಾದರೂ ಒಂದು ಗೋಲ್ಡನ್ನ ನಾವು ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಯಾಕೆ ನಾನು ಗೋಲ್ಡ್ ವೇ ಹೇಳ್ತೀನಿ ಅಂತ ಅಂದರೆ, ಏನೇ ಆದ್ರೂ ಚಿನ್ನದ ಮೇಲಿನ ಒಂದು ರೇಟ್ ಕಡಿಮೆ ಆಗಲ್ಲ ಆಯಿತಾ. ನನ್ನ ಮದುವೆ ಆಗಿ 5 ವರ್ಷ, ನನ್ನ ಮದುವೆಯಲ್ಲಿ ಇದ್ದಿದ್ದು 1 ಗ್ರಾಮ್ ಚಿನ್ನಕ್ಕೆ 4,500 ಆಯಿತಾ. ಈಗ 5 ವರ್ಷ ಆಯಿತಾ ಬಂತು, ಈಗ 10,000 ದಾಟ್ಕೊಂಡು ಹೋಗಿದೆ. ಯಾವತ್ತಿಗೂ ಚಿನ್ನದ ಮೇಲಿನ ರೇಟ್ ಯಾವತ್ತಿಗೂ ಕಮ್ಮಿ ಆಗಲ್ಲ. ಹಾಗಾಗಿ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿಕೊಂಡ್ರೆ ನಮ್ಗೆ ಯಾವತ್ತಾದರೂ ಒಂದಿನ ಕಷ್ಟ ಕಾಲಕ್ಕೆ ನಮಗೆ ಬರುತ್ತೆ, ಓಕೆನಾ. ಸೊ ಚಿನ್ನ ಚೀಟಿಗಳನ್ನ ಕಟ್ಕೊಳ್ಳಿ, ಅದು ಒಂದು ಕಡೆ ನಿಮಗೆ ಸೇವ್ ಆಗುತ್ತೆ. ಜೊತೆಗೆ ನನ್ನ ಹತ್ರ ಒಂದು 10,000 15,000 ಈ ಥರ ಅಮೌಂಟ್ ಇದೆ ಅನ್ನೋ ಅಂಥವರು, ಅಂದರೆ ಒಟ್ಟಿಗೆ ಯಾವುದೋ ಒಂದು ಅಮೌಂಟ್ ಬಂತು ಅಂತ ಇಟ್ಕೊಳ್ಳಿ, ಒಂದು 10,000 15,000 ಸಿಕ್ತು. ಅಂಥ ಟೈಮಲ್ಲಿ ನೀವು ಹೋಗಿ ಒಂದು ರೇಷ್ಮೆ ಸೀರೆ ತೊಗೋತೀನಿ ಅಥವಾ ಮೇಕಪ್ ಕಿಟ್ ತೊಗೋತೀನಿ, ಡ್ರೆಸ್ಸಸ್ ತೊಗೋತೀನಿ ಅಂತ ಥಿಂಕ್ ಮಾಡೋದನ್ನು ಬಿಟ್ಟು ದಯವಿಟ್ಟು ನೀವು ಸೇವಿಂಗ್ಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದ್ದರೆ ನಿಮಗೆ ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡಿ ಆಯಿತಾ. ಝೀರೋ ಅಲ್ಲ, ಅರ್ಧ ಗ್ರಾಮ್ ಕೂಡ ಸಿಗುತ್ತೆ. ಮೇ ಬಿ 1 ಗ್ರಾಮು 2 ಗ್ರಾಮು 3 ಗ್ರಾಮು, ಅರ್ಧ ಗ್ರಾಮ್ ಡೌಟ್ ಇದೆ ನನಗೆ, ಬಟ್ 1 ಗ್ರಾಮ್ದಂತೂ ಖಂಡಿತ ಸಿಗುತ್ತೆ ಚಿನ್ನ. ಬಟ್ 22 ಕ್ಯಾರೆಟ್ ತೊಗೊಳಕ್ಕೆ ಹೋಗಬೇಡಿ. 24 ಕ್ಯಾರೆಟ್ 99.9 ಶುದ್ಧ ಚಿನ್ನ ಇರುತ್ತಲ್ಲ. ಸೊ 2 ಸಿಗುತ್ತೆ, 22 ಕ್ಯಾರೆಟ್ದು ಸಿಗುತ್ತೆ, 24 ಕ್ಯಾರೆಟ್ದು ಸಿಗುತ್ತೆ. ಬಟ್ 24 ಕ್ಯಾರೆಟ್ದೇ ತೊಗೊಳ್ಳಿ ನೀವು ಕಾಯಿನ್ ಆಯಿತಾ. ಕಾಯಿನ್ನ ತೊಗೊಂಡು ಇಟ್ಕೊಂಡ್ರೆ ಮುಂದೊಂದು ದಿನ ಅದು ನಿಮಗೆ ಯೂಸ್ ಆಗುತ್ತೆ ಆಯಿತಾ. ನನ್ನ ಹತ್ರ ಈಗ ಆಲ್ರೆಡಿ 3 ಕಾಯಿನ್ನ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಗೊತ್ತಾ, ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಏನೋ ಹಾಸ್ಪಿಟ್ಲಿಗೆ ನೀವು ಒಂದಷ್ಟು ಅಮೌಂಟ್ನ ಕಟ್ಟಬೇಕಾಯಿತು, ಯಾಕಂದರೆ ಅದು ಎಮರ್ಜೆನ್ಸಿ ಯಾವಾಗ ಬರುತ್ತೆ ಏನೋ ಹೇಳೋಕ್ಕಾಗಲ್ಲ ಆಯಿತಾ. ಬಟ್ ಯಾವತ್ತಾದ್ರೂ ನಮ್ಮ ಲಭ್ಯ ಬರದೇ ಇರಲಿ, ಬಂದಾಗ ಅಂತ ಹೇಳ್ತಾ ಇರೋದು. ನಾವು ನಮ್ಮ ಕತ್ತಲ್ಲಿರೋ ಅಥವಾ ನಮ್ಮ ಬೀರೊಳಗಡೆ ಇರೋ ಚಿನ್ನ ತೊಗೊಂಡು ಹೋಗಿ ನಾವು ಬ್ಯಾಂಕಲ್ಲಿ ಫ್ಲೆಡ್ಜ್ ಮಾಡೋದಕ್ಕಿಂತ ಗೋಲ್ಡ್ ಕಾಯಿನ್ನ ತೆಗೆದು ನಾವು ಇಟ್ಕೊಂಡಿದ್ರೆ ದುಡ್ಡಿರೋ ಟೈಮಲ್ಲಿ ಆ ಗೋಲ್ಡ್ ಕಾಯಿನ್ನ ಮಾರಿಬಿಟ್ಟು ನಾವು ಅಮೌಂಟನ್ನು ಪೇ ಮಾಡ್ಕೊಬೋದಲ್ವ, ಕಟ್ಬೋದಲ್ವಾ. ಇದು ಬೆಟರಾ ಅಥವಾ ಇರೋ ಚಿನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದಕ್ಕೆ ತಿಂಗಳು ಬಡ್ಡಿ ಕಟ್ಕೊಂಡು ಸಾಯೋದು ಬೆಟರಾ? ಯೋಚನೆ ಮಾಡಿ ನೀವೇ. ಸೊ ಈ ಥರ ಮಾಡ್ಕೊಂಡಾಗ ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡಿಕೊಂಡ್ರೆ ನಮಗೆ ಈ ಥರ ಕಷ್ಟ ಕಾಲಕ್ಕೆ ಅದು ಯೂಸ್ ಆಗುತ್ತೆ. ಸೊ ಚಿನ್ನ ಅಂದರೆ ನೀವು ಒಡವೆಗಳನ್ನೇ ಮಾಡ್ಕೋಬೇಕು ಅಂತ ಇಲ್ಲ ಆಯಿತಾ. ಸೊ ನೋಡಿ, ಇದು ರಿಂಗು ಅಷ್ಟೇ, ಇದು ಬಿಡಿದೆ ಎಂಗೇಜ್ಮೆಂಟು. ಈ ರಿಂಗ್ ಏನಿದೆ ಇವಾಗ 2 ರಿಂಗ್ ಹಾಕ್ಕೊಂಡಿದ್ದೀನಲ್ಲ, ಸೊ ಅದೆಲ್ಲ ನಾನು ನನ್ನ ಸೇವಿಂಗ್ಸ್ ಅಮೌಂಟಲ್ಲಿ ನಾನು ತೊಗೊಂಡಿರೋದು. ಆವಾಗ ಜಾಬಲ್ಲಿರೋ ಟೈಮಲ್ಲಿ, ಯಾಕಂದರೆ ನನಗೇನು ಖರ್ಚಿರ್ತಾ ಇರಲಿಲ್ವಲ್ಲ ಅವಾಗ, ಏನೋ ಖರ್ಚಿರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಾನು ಎಷ್ಟು ಬರ್ತದೋ ಅಷ್ಟೆಲ್ಲ ಸೇವ್ ಮಾಡ್ಕೊಂಡು ಒಂದು 30,000 40,000 ಆಯಿತು ಅಂದಾಗ ಹೋಗಿ ಏನಾದರೂ ಗೋಲ್ಡ್
ಗೋಲ್ಡ್ ತೊಗೊಂಡ್ಬಿಡೋದು, ಒಂದು ರಿಂಗ್ ತೊಗೊಳ್ಳೋದು, ಈ ಥರ ಮಾಡ್ಕೊಂಡು ನಾನು ಅಮೌಂಟನ್ನು ಸೇವ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಇದನ್ನು ನಾನು ಮಾರಕ್ಕೆ ಹೋಗ್ತೀನಿ, ನನಗೆ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿ. ನಾನು ದುಡ್ಡು ಸಿಕ್ತು ಅಂದ್ಬಿಟ್ಟು ನಾನು ಬರೀ ಸೀರೆ ಮೇಲೆ ಅಥವಾ ಬಟ್ಟೆಗಳ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಅದು ಡೆಡ್ ಅಮೌಂಟ್. ಅದು ಸೀರೆಗಳ ಮೇಲೆ ಹೋಗಿ ರೇಷ್ಮೆ ಸೀರೆ ಮೇಲೆ ರೇಷ್ಮೆ ಸೀರೆ, ಅದು ಫಸ್ಟೇ ಹೇಳಬೇಕಿತ್ತು ನಾನು ಆ ಪಾಯಿಂಟ್ನ. ಸೀರೆಗಳ ಮೇಲೆ ತುಂಬ ಇನ್ವೆಸ್ಟ್ ಮಾಡೋದನ್ನು ಬಿಡಿ. ಸೀರೆ ಬೇಕು, ಆಫ್ಕೋರ್ಸ್ ಆಸೆ ಆಗುತ್ತೆ. ಸೊ ಕಡಿಮೆ ದುಡ್ಡು ತೊಗೊಳ್ಳಿ. ಎಲ್ಲ ಒಂದು 10,000 ರೇಷ್ಮೆ ಸೀರೆ, 20,000 ರೇಷ್ಮೆ ಸೀರೆ, ಅನಾವಶ್ಯಕವಾಗಿ ಸೀರೆಗಳ ಮೇಲೆ ಇನ್ವೆಸ್ಟ್ ಮಾಡೋದನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕು. ಆವಾಗ ನಿಮ್ಮ ದುಡ್ಡು ಸೇವ್ ಆಗುತ್ತೆ, ಆಯಿತಾ. ನಿಮ್ಮ ಹತ್ರ ಅತಿಯಾಗಿ ದುಡ್ಡಿದೆ, ತುಂಬಿ ತುಳ್ಕಾಡ್ತಿದೆ ಅಂದರೆ ತಗೊಳ್ಳಿ, ಬೇಕಾದಷ್ಟು ತಗೊಳ್ಳಿ. ಬಟ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿದ್ದೀವಿ, ನಾವೇನೋ ಸೇವ್ ಮಾಡಬೇಕು ಅನ್ನೋ ಅಂಥವ್ರು ಈ ಥರದಲ್ಲಿ ನಾವು ಸೇವ್ ಮಾಡ್ಕೊಂಡು ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ಅದೇ ನಾನು ಹೇಳೋದಾದರೆ ಇವಾಗ ನಾನು ರೇಷ್ಮೆ ಸೀರೆ ಅಂತ ನಾನು ಜಾಸ್ತಿ ತೊಗೊಂಡಿಲ್ಲ, ಆಯಿತಾ. ಮದುವೆಗೆ ಅವಶ್ಯಕತೆ ಬೇಕು, ತೊಗೊಂಡಿತ್ತು, ಓಕೆ ಆಯಿತಾ. ಅದು ಬಿಟ್ಟರೆ ನಾನು ಬೇಕು ಅಂತಾಗ ಮಾತ್ರ ನಾನು ತೊಗೊಂಡಿರೋದು ಒಂದು ಮನೆ ಗೃಹ ಪ್ರವೇಶದಲ್ಲಿ, ಇನ್ನೊಂದು ಸೀಮಂತದಲ್ಲಿ. ಅದು ಬಿಟ್ಟರೆ ಪುನರ್ವೊಂದು ತೊಟ್ಲು ಶಾಸ್ತ್ರ, ಅಷ್ಟೇ ನಾನು ತೊಗೊಂಡಿದ್ದು. ಅದಲ್ಲದೆ ಸುಮ್ಮನೆ ತಡಿ ದುಡ್ಡಿದೆಯಲ್ಲ ಅಂತ ಅಂದ್ಬಿಟ್ಟು ಹೋಗಿ ರೇಷ್ಮೆ ಸೀರೆ ತೊಗೊಳ್ಳೋದು, ಅದು ನನ್ನ ಪ್ರಕಾರ ಡೆಡ್ ಅಮೌಂಟ್. ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ನಾವು. ಅದ್ರ ಬದಲಿಗೆ ಒಂದು ಕಾಯಿನ್ ತೊಗೊಂಬಿಟ್ರೆ, ಒಂದು 10,000 ಸೀರೆ ತೊಗೊಳ್ಬೋದು, ಒಂದು 1 ಗ್ರಾಮ್ದು ಒಂದು ಕಾಯಿನ್ ತೊಗೊಳ್ಳಿ, 10,000 ಅದಕ್ಕೆ ಆರೆಂಜ್ಗೆಲ್ಲ ಸಿಗುತ್ತೆ, ಒಂದು ಕಾಯಿನ್ ಸಿಗುತ್ತೆ. ಸೊ ಅದು ಯಾವತ್ತೂ ನಮ್ಗೆ ಮುಂದೊಂದು ದಿವಸ ಯೂಸ್ ಆಗುತ್ತಲ್ವ. ಸೊ ಈ ಥರ ಕೂಡ ನಾವು ಸೇವಿಂಗ್ಸ್ನ ಮಾಡ್ಕೊಬೋದು. ಜೊತೆಗೆ ನಮಗೆ ಮೇಯ್ನಾಗಿ ಹೇಳ್ತೀನಿ, ಇನ್ಕಮ್ ಬೇಕು, ಆಯಿತಾ. ಇನ್ಕಮ್ಮೇ ಇಲ್ಲದೆ ನಾವು ಸೇವಿಂಗ್ಸ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ಇನ್ಕಮ್ ಬರೋ ಥರ ಏನಾದರೂ ಸಾಧ್ಯ ಆದರೆ ಓಕೆನಾ. ಯಾವುದಾದ್ರೂ ಒಂದು ಜೆನ್ಯೂನ್ ಆಗಿರೋದೊಂದು ರೂಟ್ ಇದೆ ಅಂತಂದರೆ ಅಲ್ಲಿ ನೀವು ಇನ್ಕಮ್ನ ಮಾಡೋದಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನೇನೆ ಸುಮ್ಮನೆ ಕೂತ್ಕೊಳ್ಳಿ, ಪುನರ್ವ ಮಲಗಿದ್ದಾನೆ, ನನಗೇನು ಕೆಲಸ ಇಲ್ಲ, ಅವ್ನು ಎದ್ದೇಳೋದು ಒಂದು ಅರ್ಧ ಗಂಟೆ ಅಂತ ಒಂದು ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನನಗೆ ಇನ್ನೇನು ಕೆಲಸ ಇರಲ್ಲ, ಫ್ರೀ ಆಗಿರ್ತೀನಿ. ಸೊ ಇಂಥ ಟೈಮಲ್ಲಿ ನಾನು ಏನಾದರೂ ಮಾಡ್ಬೋದಲ್ವಾ. ಸೊ ವರ್ಕ್ ಫ್ರಮ್ ಹೋಮ್ ಇದೆ, ಬಟ್ ಬಿ ಕೇರ್ಫುಲ್, ಅದನ್ನು ಹೇಳ್ತೀನಿ. ತುಂಬ ಫ್ರಾಡ್ ನಡೀತಿದೆ. ಜೆನ್ಯೂನ್ ಆಗಿರೋದನ್ನು ನೋಡಿ ತಿಳ್ಕೊಳ್ಳಿ. ಹೆಂಗೆ ನಮಗೆ ಗೊತ್ತಾಗುತ್ತೆ ಇದು ಫೇಕ್ ಇದೆಯಾ ಜೆನ್ಯೂನ್ ಇದೆಯಾ ಅಂತ. ಯಾವಾಗ ಅವರು ನಿಮಗೆ ಫಸ್ಟ್ ಒಂದು ಸಲ ಇಷ್ಟು ಅಮೌಂಟ್ ಹಾಕಿ ಅಂತಾರೆ, 200 ರೂಪೀಸ್ ಹಾಕಿ ಅಂತಾರೆ, ಪುನಃ 500 ರೂಪೀಸ್ ಹಾಕಿ ಅಂತಾರೆ, ಇಲ್ಲ ನಿಮ್ಗೆ ಅದು ಬರಬೇಕು ಅಂದರೆ ನೀವು 1000 ರೂಪೀಸ್ ಹಾಕಬೇಕು ಅಂತಾರೆ. ಈ ಥರ ಯಾರು ಪದೇ ಅಮೌಂಟ್ನ ಹಾಕಿ ಅಂತಿದ್ದಾರೆ, ಅದು ಫ್ರಾಡ್ ಅಂತಲೇ ಅರ್ಥ. ಅಂಥದ್ದು ಯಾವುದು ಟ್ರೈ ಮಾಡಬೇಡಿ, ಓಕೆನಾ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅದರಲ್ಲೂ ಮೋಸ ಇದೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಒಂದು ವಾರಲ್ಲಿ 15 ದಿನ ಲೇಟಾದರೂ ಪರವಾಗಿಲ್ಲ, ಎಲ್ಲೂ ಹೋಗಲ್ಲ ವರ್ಕ್ ಫ್ರಮ್ ಹೋಮ್, ಆಯಿತಾ. ಸೀಟ್ ಫಿಲ್ ಆಗಿಬಿಡುತ್ತೆ, ಬೇಗ ಬನ್ನಿ ಅಂತ ಅವ್ರು ಹೇಳ್ಬೋದು, ಅವ್ರು ಹೇಳೋದ್ರ ಕರ್ತವ್ಯ. ಬಟ್ ನೀವು ಕೇರ್ಫುಲ್ಲಾಗಿ ವಿಚಾರಿಸ್ಕೊಂಡು ಹೋಗಿ, ಜೆನ್ಯೂನ್ ಆಗಿರೋದು ವರ್ಕ್ ಫ್ರಮ್ ಹೋಮ್ಗೆ ನೀವು ಹೋಗ್ಬೋದು. ಸೊ ಈ ಥರ ಎಲ್ಲ ಮಾಡ್ಬೋದು. ಅದರ ಜೊತೆಗೆ ಒಂದು ಮನೆ ಚೆನ್ನಾಗಿ ನಡೀತಿದೆ ಆಯಿತಾ ಅಂದ್ಕೊಳ್ಳೋಣ, ಒಂದು ಫ್ಯಾಮಿಲಿ ಚೆನ್ನಾಗಿ ರನ್ ಆಗ್ತಿದೆ ಅಂತಂದರೆ ಅಲ್ಲಿ ಹೆಣ್ಮಕ್ಳ ಒಂದು ಏನನ್ಬೋದು, ಹೆಣ್ಮಕ್ಳ ಒಂದು ಕರ್ತವ್ಯನ ಏನೋ ಹೇಳ್ಬೋದು, ಗೊತ್ತಾಗ್ತಿಲ್ಲ ನನಗೆ. ಅಲ್ಲ ಸರಿ, ಹೆಣ್ಮಕ್ಳ ಪಾಲು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಮನೆ ಹಾಳಾಗ್ತಿದೆ ಅಂದ್ರೂ, ಒಂದು ಮನೆ ಚೆನ್ನಾಗಿ ರನ್ ಆಗ್ತಿದೆ, ಚೆನ್ನಾಗಿ ನಡೀತಾ ಇದೆ ಫೈನಾನ್ಷಿಯಲಿ ಅಂದ್ರೂ, ಅದ್ರ ಹಿಂದೆ ಹೆಣ್ಮಕ್ಳ ಪಾಲು ತುಂಬ ಇರುತ್ತೆ, ಆಯಿತಾ. ನಾವು ಯಾವ ಥರ ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತೀವಿ, ತುಂಬ ದಿಲ್ದಾರ್ ಮಾಡ್ತೀವ, ಅಂದರೆ ಮಾಡೋದು ತಪ್ಪಲ್ಲ, ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ನಮ್ಮ ಇನ್ಕಮ್ಗೆ ತಕ್ಕಂಗೆ ನಾವು ಖರ್ಚು ಮಾಡಬೇಕು ಅಂತ ಹೇಳ್ತಾ ಇರೋದು. ನಾವು ಎಲ್ಲಿ ಕೈ ಸುಟ್ಕೋತೀವಿ ಅಂದರೆ ಅಲ್ಲೇ. ಸೊ ಏನೋ ನಮಗೊಂದು ತಿಂಗಳು 15,000 ಇನ್ಕಮ್ ಇದೆ, ಬಟ್ ನಾವೇನು ಮಾಡ್ತೀವಿ, ನಮ್ಮ ಖರ್ಚು 15,000 ಇರುತ್ತೆ ಅಥವಾ 20,000 ಇರುತ್ತೆ. ಈ ರೇಂಜಿಗೆ ನಾವು ಯೋಚನೆ ಮಾಡ್ತೀವಿ ಅಂದರೆ ನಾವು ಅಲ್ಲೇ ಮೊದಲನೇ ತಪ್ಪು ಮಾಡೋದು, ಆಯಿತಾ. ಅಲ್ಲೇ ಹೊಡೆತ ಬೀಳೋದು ನಮಗೆ. ಆ ಥರ ಮಾಡಿದ್ರೆ ನಾವು ಸೇವಿಂಗ್ಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಆಯಿತಾ. ಎಲ್ಲಿ ನಾವು ಲಿಮಿಟಾಗಿ ಖರ್ಚು ಮಾಡ್ಕೊಂಡು ಹೋಗ್ಬೋದು, ಅಲ್ಲೆಲ್ಲ ನಾವು ಲಿಮಿಟ್ ಮಾಡ್ಕೊಂಡು ಬಂದರೆ ಅದೆಲ್ಲ ನಮಗೆ ಸೇವಿಂಗ್ಸ್ ಆಗುತ್ತೆ. ಸೊ ಇನ್ನೊಬ್ರ ಹತ್ರ ಯಾರ ಹತ್ರನೋ ಹೋಗಿ ನಾವು ಕಷ್ಟ ಬಂದಾಗ ಕೈ ಚಾಚೋ ಬದಲು ನಾವೇ ಒಂದಷ್ಟು ಸೇವಿಂಗ್ಸ್ನ ಮಾಡಿಕೊಂಡು ಅದನ್ನು ನಾವೇ ಪೇ ಮಾಡ್ಕೊಡೋದು ಬೆಟರಾ, ಅಥವಾ ಇನ್ನೊಬ್ಬರ ಮುಂದೆ ಹೋಗಿ ಕೈ ಚಾಚೋದು ಬೆಟರಾ, ಅಥವಾ ಬಡ್ಡಿ ಅಂತ ಬಡ್ಡಿ ಕಟ್ಟಿನೇ ಸಾವಿರ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಆ ಬಡ್ಡಿ ತೀರ್ಸೋಕೆ ಇನ್ನೊಂದು ಬಡ್ಡಿ ಮಾಡ್ತಾರೆ, ಇನ್ನೊಂದು ಬಡ್ಡಿ ತೀರ್ಸೋಕೆ ಇನ್ನೊಂದು ಬಡ್ಡಿ ತೊಗೊತಾರೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಮುಂದುವರಿಯೋದಕ್ಕೆ ನಾವು ಆಗಲ್ಲ. ಸೇವಿಂಗ್ಸ್ ಅಂತೂ ಖಂಡಿತ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಈ ಥರ ಸಾಲ ಎಲ್ಲ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ. ಸೊ ಇನ್ನೂ ಏನೊಂದು ಗೊತ್ತಾ, ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಾಷಿಂಗ್ ಮಿಷಿನೋ, ಒಂದು ಫ್ರಿಡ್ಜೋ, ಒಂದು ಗ್ರೈಂಡ್ರೋ, ಏನೋ ಒಂದು ಮನೆಗೊಂದು ಓವನ್ನೋ ಏನೋ ಒಂದು ವಸ್ತು ಬೇಕಿದೆ. ಸೊ ನಾವೇನು ಮಾಡ್ತೀವಿ, ಬಿಡು EMI ಮಾಡ್ಕೊಂಡ್ರಾಯ್ತು, ತಿಂಗಳು ಸ್ಯಾಲ್ರಿ ಬರುತ್ತಲ್ಲ, EMI ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು EMI ಮಾಡ್ಕೋತೀವಿ. ಅದು ತಪ್ಪು. ಪ್ರತಿಯೊಂದಕ್ಕೂ EMI ಅಂತ ಅಂದ್ಕೊಂಡು ಹೋದರೆ ನಾವು ಏನೂ ಉಳ್ಸೋಕ್ಕಾಗಲ್ಲ, ಆಯಿತಾ. ನೀವು ತಿಂಗಳು EMIಗೆ ದುಡ್ಡು ಕಟ್ತೀರಾ, ಆಯಿತಾ. 1,000 ಅಂತಲೇ ಇಟ್ಕೊಳ್ಳೋಣ, 10 ತಿಂಗಳು, ಆಯಿತಾ. ಎಕ್ಸಾಂಪಲ್ ಹೇಳ್ತಿರೋದನ್ನ, ಆಯಿತಾ. 1,000ನ 10 ತಿಂಗಳ ತನಕ EMIಗೆ ಕಟ್ಟೋ ಬದಲು ಅದೇ 1,000ನ ನಾವೇ ಯಾಕೆ ಸೇವ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹೇಳ್ತಾರೆ ಈ ಥರ ಎಲ್ಲ ನಾವು ಮಾಡೋಕ್ಕಾಗಲ್ಲ, ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ. ಯಾಕೆ ಖರ್ಚಾಗುತ್ತೆ? ನಮ್ಮ ಮನಸ್ಸು ಸ್ಥಿಮಿತದಲ್ಲಿದೆ ಅಂದರೆ, ನಮ್ಮ ಕೈ ಹಿಡಿತವಾಗಿದೆ, ನಾವು ಭದ್ರವಾಗಿದ್ದೀವಿ, ನಾವು ಕರೆಕ್ಟಾಗಿದ್ದೀವಿ ಅಂತ ಅಂದರೆ ನಾವು ಅದೇ 1,000ನ ನಾವೇ ಸೇವ್ ಮಾಡಿಕೊಂಡು ಆ ವಸ್ತುನ ನಾವು ಬೈ ಮಾಡ್ಬೋದು.
ಅದರಿಂದನೂ ಕೂಡ ನಮಗೆ ಅಮೌಂಟ್ ಸೇವ್ ಆಗುತ್ತೆ. ಎಷ್ಟೋ ಜನ ಮನೆ ಕಟ್ಕೊತಾರೆ, ಸೈಟ್ ತೊಗೊತಾರೆ, ಎಲ್ಲ EMI ಮಾಡ್ಕೊತಾರೆ. ತಿಂಗಳು ಬಂತು ಅಂತಂದರೆ ತಲೆ ಎಲ್ಲ ಚೆಚ್ಕೊಬಿಡ್ಬೇಕು, ಅಷ್ಟು ಲೋನ್ಗಳು ಕಟ್ತಾ ಇರಬೇಕು. ಅದೆಲ್ಲ ಮಾಡಿಕೊಂಡು ನೆಮ್ಮದಿ ಇಲ್ದಿರೋ ಬದುಕನ್ನು ಬದುಕೋ ಬದಲು ಸೊ ಏನು ಬರ್ತಿದೆಯೋ ಅದರಲ್ಲೇ ನಾವು ಸೇವ್ ಮಾಡಿಕೊಂಡು ನಮ್ಗೆ ಯಾವ ವಸ್ತು ತೊಗೋಬೇಕು ಅಂತ ಆಸೆ ಇದೆಯೋ ಅದಾಗಲಿ ಬಿಡಿ, ಇವತ್ತೇ ತೊಗೊಳ್ಳೋ ಬದಲು ಒಂದು 2 ತಿಂಗಳು ಮುಂದಕ್ಕೆ ಹೋಗುತ್ತೆ ಅಷ್ಟೇ ಅಲ್ವಾ. ಸೊ ಆ ಥರ ಕೂಡ ನಾವು ಅಮೌಂಟನ್ನು ನಾವು ಸೇವ್ ಮಾಡ್ಕೊಬೋದು. ಸೊ ಈ ಥರ ಸುಮಾರು ವೇಗಳಿದೆ, ಬಟ್ ಇನ್ನೂ ಏನೇನಿದೆಯೋ ತುಂಬ ಇದೆ. ಬಟ್ ನನಗೆ ಗೊತ್ತಿರೋದು, ನನಗೆ ಫ್ಲ್ಯಾಶ್ ಆಗ್ತಿರೋದು ಇಷ್ಟೇ, ನೆನಪಾಗ್ತಿರೋದು. ಸೊ ಗೋಲ್ಡ್ ಕಾಯಿನ್ದು ಆಗಿರ್ಬೋದು, ಅದೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಗೋಲ್ಡ್ ಕಾಯಿನ್ ಹೆಂಗೆ ಸಿಗುತ್ತೆ, ಅದನ್ನು ನಾವು ವಾಪಸ್ ಹೆಂಗೆ ನಾವು ಸೆಲ್ ಮಾಡ್ಬೋದು, ಅದೆಲ್ಲದು ವಿಡಿಯೋ ನನ್ನ ಚಾನಲಲ್ಲಿದೆ. ನನಗೆ ನೆನಪಾದರೆ ಸಾಧ್ಯ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೋಲ್ಡ್ ಕಾಯಿನ್ದೆಲ್ಲ ವಿಡಿಯೋ ಕೂಡ ಅಟ್ಯಾಚ್ ಮಾಡಿರ್ತೀನಿ. ನಾನು ಗೋಲ್ಡ್ ಕಾಯಿನ್ ತೊಗೊಂಡಲ್ಲ, ಆ ಟೈಮಲ್ಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಆಯಿತಾ. ಎಷ್ಟಕ್ಕೆ ಸಿಕ್ತು, ಇವಾಗ ಎಷ್ಟಿದೆ, ಏನು, ಅದೆಲ್ಲ ಫುಲ್ಲು ಡಿಟೈಲ್ಡ್ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ನೀವು ವಿಡಿಯೋನ ಬೇಕಿರೋ ಒಂದ್ಸಲ ಚೆಕ್ ಮಾಡ್ಕೊಬೋದು. ಅಥವಾ ನೀವೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೋಲ್ಡ್ ಕಾಯಿನ್ ಬಗ್ಗೆ ತುಂಬ ವೀಡಿಯೋಸ್ ಬರುತ್ತೆ. ಅದಲ್ಲದೆ ಇನ್ನೂ ಒಂದು ನಾವು ಅಮೌಂಟ್ನ ಸೇವ್ ಮಾಡೋದಕ್ಕೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಫೋನ್ಪೇ, ಗೂಗಲ್ ಪೇ ಇದರಲ್ಲೆಲ್ಲ ನಾವು ಅಮೌಂಟನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅದನ್ನು ಕೂಡ ನಾನು ಫೋನ್ಪೇನಲ್ಲಿ ಹೇಗೆ ನಾವು ಇನ್ವೆಸ್ಟ್ ಮಾಡೋದು ಅಂತ ಅದು ವಿಡಿಯೋ ಮಾಡಿದ್ದೀನಿ. ಸೊ ಇವಾಗ ಜಾರ್ ಆ್ಯಪ್ ಅಂತ ಎಲ್ಲ ಬಂದಿದೆ, ಬಟ್ ನಾನು ಅದನ್ನು ಯೂಸ್ ಮಾಡಿಲ್ಲ ಆಯಿತಾ. ಸೊ ಹಾಗಾಗಿ ನೋಡಿ ಅದರ ರಿವ್ಯೂ ಎಲ್ಲ ಹೆಂಗಿದೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಅದು ಇನ್ವೆಸ್ಟ್ಮೆಂಟ್ ಸ್ವಲ್ಪನೇ ಅಮೌಂಟನ್ನು ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೋದು. ಸೊ ಫೋನ್ಪೇ, ಗೂಗಲ್ ಪೇನೆಲ್ಲ SIP ಅಂತ ಆಪ್ಷನ್ ಇರುತ್ತೆ. ತಿಂಗಳು ನಮ್ಮ ಅಕೌಂಟಿಂದ ಆಟೋಮೆಟಿಕ್ಕಾಗಿ 100 ರೂಪೀಸ್ ಕಟ್ಟಾಗಲಿ ಅಂದರೆ 100 ರೂಪೀಸ್ ಕಟ್ಟಾಗುತ್ತೆ. 1000 ರೂಪೀಸ್, 500 ರೂಪೀಸ್ ಎಷ್ಟು ಬೇಕಾದರೂ ನಾವು ಫಿಕ್ಸ್ ಮಾಡಿಬಿಟ್ರೆ ಅದು ಹೋಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಆಗ್ತಾ ಹೋಗುತ್ತೆ ಅದು. ಸೊ ಈ ಥರ ಎಲ್ಲ ತುಂಬ ವಿಧಾನಗಳಿದೆ, ಬಟ್ ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಮಾಡ್ಬೋದು. ಸೊ ಇದೆಲ್ಲ ಒಂದಾಯಿತು ಆಯಿತಾ. ಸೊ ಇನ್ನೂ ಒಂದೇನಪ್ಪ ಅಂತಂದರೆ, ನಮಗೆ ಹಣ ಉಳಿತಾಯ ಆಗಬೇಕು ಅಂತಂದರೆ ಕೆಲವೊಂದು ಇನ್ನು ಸೂಕ್ಷ್ಮವಾದ ಟಿಪ್ಸ್ ಇದೆ. ಅದೇನು ಅಂತಂದರೆ, ಮನೆಗೆ ನಾವು ಹೊರಗಡೆಯಿಂದ ಬಂದಾಗ ಏನು ಕಾಲು ತೊಳಿದೇ ಇರೋದು. ಸೊ ಲಕ್ಷ್ಮಿ ನಿಲ್ಲಲ್ಲ. ಈಗ ಎಷ್ಟೋ ಜನಗಳಿಗೆ ತಿಂಗಳು ಲಕ್ಷನೇ ಸಂಪಾದನೆ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಏನಕ್ಕಾದರೂ ಹೊಟ್ಟೋಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ನಾವು ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಬೇಕಾಗುತ್ತೆ. ಸೊ ನಾವು ನೀಟಾಗಿರಬೇಕು, ಹೆಂಗೆಂಗೋ ಗಬ್ಬಾಗೆಲ್ಲ ಇರೋದು. ಸೊ ಮನೆಯೆಲ್ಲ ಗಲೀಜಾಗಿ ಇಟ್ಕೊಳ್ಳೋದು, ಬೇಡದೇ ಇರೋ ವಸ್ತುಗಳನ್ನೆಲ್ಲ ನಾವು ಮನೇಲಿ ಇಟ್ಕೊಳ್ಳೋದು, ಮತ್ತು ಬೇರೆಯವ್ರ ಹತ್ರ ಅವ್ರು ಯೂಸ್ ಮಾಡಿ ಬಿಟ್ಟಿರೋವಂಥ ವಸ್ತುಗಳನ್ನು ಬಿಟ್ಟಿಯಾಗಿ ಸಿಗ್ತಿದೆಯಲ್ಲ ತೊಗೊಳ್ಳೋಣ ಅಂತ ಅನಾವಶ್ಯಕವಾಗಿ ಬೇರೆಯವ್ರ ಹತ್ರ ಇಸ್ಕೊಂಡು ನಮಗೆ ಯೂನಿವರ್ಸ್ ನಮಗೆ ಆ ಥರ ಮಾಡಿಬಿಡುತ್ತೆ ಆಯಿತಾ. ಸೊ ನಮಗೆ ಲೈಫ್ ಟೈಮ್ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು, ಇನ್ನೊಬ್ಬರ ಹತ್ರನೇ ಕೈ ಚಾಚ್ಕೊಂಡಿರಬೇಕು, ಆ ಥರ ಯೂನಿವರ್ಸ್ ನಮಗೆ ಮಾಡುತ್ತೆ. ಸೊ ಯೂಸ್ ಮಾಡಿರೋವಂಥ ವಸ್ತುಗಳನ್ನು ಇನ್ನೊಬ್ಬರ ಹತ್ರ ಈಸ್ಕೊಳ್ಳೋದನ್ನು ಏನೋ ಒಂದೋ ಎರಡೋ ಓಕೆ, ಬಟ್ ಅತಿಯಾಗಿ ಮಾಡೋದು ಅದು ಕೂಡ ತಪ್ಪು, ಅದನ್ನು ಮಾಡಬಾರ್ದು. ಜೊತೆಗೆ ಆವಾಗಲೇ ಹೇಳಿದಾಗೆ ಮನೆ ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ಗಲೀಜಾಗಿ ಇಟ್ಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಸೊ ಲಕ್ಷ್ಮಿಗೆ ಗಲೀಜಾಗಿರೋಂಥ ವಾತಾವರಣ ಇಷ್ಟ ಆಗಲ್ಲ. ಸೊ ನೀಟಾಗಿರಬೇಕು ಮನೆ, ಸುಗಂಧ ಪರಿಮಳ ಇರಬೇಕು. ಅಂದರೆ ಸೆಂಟ್ ಹಾಕಿ ಅಂತ ಅಲ್ಲ, ಈಗ ಮನೇಲಿ ದೇವ್ರ ಪೂಜೆ ಮಾಡ್ತೀವಲ್ವ, ಸೊ ಅದೇ ಸಾಕು. ಸೊ ಈ ಥರ ಮಾಡ್ಕೊಂಡ್ಬಂದರೂ ಕೂಡ ನಮಗೆ ಕೈಯಲ್ಲಿ ದುಡ್ಡು ಕಾಸು ನಿಲ್ಲುತ್ತೆ. ಜೊತೆಗೆ ಅತಿಯಾಗಿ ನೀರನ್ನು ಚೆಲ್ಲೋದು, ಅವಶ್ಯಕತೆ ಮೀರಿ ನಾವೇನು ನೀರಿಗೆ ಬಿಲ್ ಕಟ್ತಾ ಇಲ್ಲ, ಸಂಪ್ ತುಂಬ ನೀರಿದೆ, ಟ್ಯಾಂಕ್ ತುಂಬ ನೀರಿದೆ, ದಿನ ನೀರು ಬಿಡ್ತಾನೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಒಂದು ಮಗ್ಗು ನೀರು ನಾವು ಜಾಗದಲ್ಲಿ ಒಂದು ಬಕೆಟ್ ನೀರು ಚೆಲ್ಲೋದು, ಸುಮ್ಮನೆ ಅನಾವಶ್ಯಕವಾಗಿ ಮನೆಗಳನ್ನ ತೊಳೆಯೋದು, ಅತಿಯಾಗಿ ಮನೆಗಳನ್ನ, ಈಗ ನಾನು ನೀಟಾಗಿ ಇಟ್ಕೊಳ್ಳಿ ಮನೆನ ಅಂತ ಹೇಳಿದೆ, ಬಟ್ ಅತಿಯಾಗಿ ಮನೆ ಕ್ಲೀನ್ ಮಾಡೋದು, ಇದೆಲ್ಲ ಅನಿಷ್ಟ ಆಯಿತಾ, ಮಾಡಬಾರ್ದು. ಸೊ ದಿನಕ್ಕೆ ಒಂದು ಸಲ ನಾವು ಕಸ ಗುಡಿಸಿದ್ರೆ ಸಾಕು. ದಿನಕ್ಕೇನೋ ತಡಿ 2 ಸಲ ಕಸ ಗುಡಿಸು, ಬೆಳಿಗ್ಗೆನೂ ಗುಡಿಸು, ಮಧ್ಯಾಹ್ನ ಗುಡಿಸು, ಸಂಜೆನೂ ಗುಡಿಸಿ ಮನೆನೇ ಗುಡಿಸಿ ಗುಂಡಾಂತರ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಹೇಳೋದು, ಅತಿಯಾಗಿ ನಾವು ಕಸ ಗುಡಿಸೋದು, ನೀರು ಚೆಲ್ಲೋದು, ಅತಿಯಾಗಿ ಮನೆಗಳನ್ನು ತೊಳೆಯೋದು, ಸೊ ಇದೆಲ್ಲ ಮಾಡಬಾರ್ದು ಆಯಿತಾ. ಈ ಎಲ್ಲ ಸೂಕ್ಷ್ಮಗಳು ಕೂಡ ಇರುತ್ತೆ, ಅದೆಲ್ಲನೂ ನಾವು ಫಾಲೋ ಮಾಡಬೇಕು. ಸೊ ಓಕೆ ಗೈಸ್, ಇನ್ನೂ ಏನೇನು ಹೇಳ್ಬೋದು ನನಗೆ ನೆನಪಾಗ್ತಿಲ್ಲ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ನಾನು, ಯೂಸ್ ಆಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.